ಗುಡ್ ಮಾರ್ನಿಂಗ್ ಎವ್ರಿವಾನ್. ಡೇ 4 ಆಫ್ ಕೇದಾರ್ನಾಥ್ ಟ್ರಿಪ್ ನಮ್ಮದು. ಬೆಳಗಿನ ಜಾವ 3 ಗಂಟೆ ಆಗಿದೆ. ದೇವರದ ದರ್ಶನಕ್ಕೆ ಅಂತ ಹೊರಡ್ತಾ ಇದ್ದೀವಿ. ಎದ್ದಿರೋದು 1 ಗಂಟೆಗೆ, ಹೊರಡ್ತಿರೋದು 3 ಗಂಟೆ ಆಯಿತಾ? ಇಲ್ಲ ಅಲ್ಲ, 2:15 ಏನೋ ಆಗಿದೆ. ಇಲ್ಲಿಂದ ಬೇರೆ 2 ಕಿಲೋಮೀಟ್ರ್ ನಡ್ಕೊಂಡು ಬೇರೆ ಹೋಗಬೇಕು. ಇದು ಎಂಟ್ರೆನ್ಸ್. ಇದು ಇಲ್ಲಿ ನೆನೆ ಈವ್ನಿಂಗಲ್ಲಿ ತೋರಿಸಿದೆ. ಇಲ್ಲಿಂದ ಎಂಟ್ರೆನ್ಸ್ ಸ್ಟಾರ್ಟ್ ಆಗುತ್ತೆ. ಯಾವ ಸಿಚುವೇಶನ್ಗೆ ಬಂದಿದ್ದೀವಿ ಅಂದರೆ ಥಂಡಿ ಗಾಳಿ. ಓಹೋ, ಮಂದಿರ ಹೋಗುವಂಥ ರೋಡ್ ಇದು. ಡೈರೆಕ್ಟ್ ರೋಡಿಂದಾನೇ ಹೋಗ್ತಿದ್ದೀವಿ. ನೋಡಿ ಶಾರ್ಟ್ಕಟ್ ಇವತ್ತು. ಅಲ್ಲಿ ಕಾಣ್ತಾ ಇರೋದು ಭೈರವ್ ಬಾಬಾ ಮಂದಿರ್. ಆ ಕಡೆಯಿಂದನೇ ಹೋಗಬೇಕು. ಇಲ್ಲಿ ದರ್ಶನ ಆದಮೇಲೆ ಭೈರವ್ ಬಾಬಾ ಮಂದಿರ ಹೋಗೋದು. ಪೂರ್ತಿ ಟೆಂಟ್ ಹಾಕಿರ್ತಾರೆ, ಎಲ್ಲ ಕಡೆ ಟೆಂಟ್ ಇದೆ. ಪ್ರಸಾದ ತೊಗೊಂಡಾಯ್ತು. ಇದನ್ನ ತೊಗೊಂಡು ದೇವರಿಗೆ ಮುಟ್ಟಿಸ್ಬೇಕು ಅಂತೆ. ಸೊ ಇದೇ ಶಾಪಲ್ಲಿ ತೊಗೊಳ್ತಾ ಇದ್ದೀವಿ. ನೋಡಿ, ಇದು ಪ್ರಸಾದ, ಕೇದಾರ್ನಾಥ್ ಪ್ರಸಾದ. ಇದರಲ್ಲಿ ಒಂದು ಬಾಟಲ್ ಕೂಡ ಇದೆ. ಅಲ್ಲಿ ಜಲ ಬರುತ್ತೆ. ಆ ಜಲನ ಇದರಲ್ಲಿ ತೊಗೊಂಡು ಮನೆಗೆ ಹೋಗ್ಬೇಕು ಅಂತ ಹೇಳ್ತಾರೆ. ನಮ್ಮ ಜೊತೆ ನಿನ್ನೆ ಸಿಕ್ಕಿದಂಥ ಭಯ. ದರ್ಶನಕ್ಕೆ ಲೈನಿಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಲೈನ್ ನೋಡ್ಬೋದು ಎಷ್ಟು ತುಂಬಿದೆ ಅಂತ. ಇವಾಗ ನಿಂತರೂ ಬೆಳಗಿನ ಜಾವ 6 ಗಂಟೆ ಅಷ್ಟರಲ್ಲಿ ಆರಾಮಾಗುತ್ತೆ. VIP ದರ್ಶನ ಕೂಡ ಸಿಗುತ್ತೆ, ಬಟ್ ಟೋಕನ್ ಮುಂಚೆನೇ ತೊಗೊಂಡಿಟ್ಕೋಬೇಕು. ಇಲ್ಲೂ ಟೋಕನ್ ತಗೋಬೇಕು. ಭಂ 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 ಭಂ. ದರ್ಶನಕ್ಕೆ 3 ಗಂಟೆಗೆ ನಿಂತರೂ ಕೂಡ ದೇವಸ್ಥಾನದ ಕಪಾಟ್ ಓಪನ್ ಆಗೋದು 5 ಗಂಟೆಗೆ ಅಂತ ಹೇಳ್ತಾರೆ. ಬಟ್ 4:15 ಓಪನ್ ಆಯಿತು. ಥಂಡಿ ಅಂತೂ ತುಂಬ ಆಗಿತ್ತು. ಸ್ಲಿಪ್ಪರ್ ನಾವು ದೇವಸ್ಥಾನಕ್ಕೆ ಪ್ರಸಾದ ತೊಗೊಂಡಿದ್ದು ಅಂಗಡಿಯಲ್ಲೇ ಬಿಟ್ಟು ಬಂದಿದ್ವಿ. ಟೆಂಪ್ರೇಚರ್ 5ಕ್ಕೆ ರೀಚ್ ಆಗಿಬಿಟ್ಟಿತ್ತು. ಸ್ಲಿಪ್ಪರ್ ಹಾಕದೆ ಇಲ್ದಿರೋದಕ್ಕೂ ಆ ಥಂಡಿ ಗಾಳಿ ಇರೋದಕ್ಕೂ ಯಾವ ಲೆವೆಲ್ಗೆ ನಮಗೆ ಫೀಲ್ ಆಗ್ತಿತ್ತು. ಚಳಿ ಕಂಟ್ರೋಲ್ ಮಾಡೋಕ್ಕಾಗ್ದಲೇ ಅಂದರೆ ನನ್ನ ಬ್ಲಡ್ ಅಂತೂ ಫುಲ್ ಕ್ಲಾಟ್ ಆಗಿಬಿಡುತ್ತೆ ಅಂತ ಅಂದ್ಕೊಬಿಟ್ಟಿದ್ದೆ ನಾನಂತೂ. ಫೋಟೋ ಚೆನ್ನಾಗಿ ಬರಬೇಕು, ಎಲ್ಲಿ ಮತ್ತೆ ಜಾಕೆಟ್ನೆಲ್ಲ ಬಿಚ್ಚೋದು ಹಾಕೋದು ಅಂತೇಳ್ಬಿಟ್ಟು ನಾವು ಜಾಕೆಟ್ ಕೂಡ ಹಾಕ್ಕೊಳ್ದಲ್ಲೇ ಹೋಗ್ಬಿಟ್ಟಿದ್ವಿ. ಸೊ 6:30 ಅಷ್ಟರಲ್ಲಿ ಎಲ್ಲ ಸ್ವಲ್ಪ ಬೆಳಗ್ಗೆ ಬಂದು ನೋಡೋದಕ್ಕೆ ಎಲ್ಲ ಕಾಣಿಸ್ತಾ ಇತ್ತು. ಸೊ 6:30 ಅಷ್ಟರಲ್ಲಿ ನಮ್ಮ ದರ್ಶನ ಮುಗೀತು. ದೇವರ ಗರ್ಭಗುಡಿ ಒಳಗಡೆ ಹೋಗಿ ಆ ಒಂದು ಮೂರ್ತಿ ಥರ ಇರುವಂಥದ್ದನ್ನು ನೋಡಿದಾಗ ನನ್ನ ಮನಸ್ಸಲ್ಲಿ ಆಗಿದ್ದ ಫೀಲಿಂಗ್ಸ್ನ ನಾನು ವರ್ಡಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋದೇ ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ನನಗಂತೂ ತುಂಬ ಖುಷಿ ಆಯಿತು. ಅಂತ 5 ಡಿಗ್ರಿ ಇದೆ ಅಂತ ಹೇಳಿದ್ನಲ್ಲ, ಅದು ಏನೂ ಫೀಲ್ ಆಗ್ತಾನೇ ಇಲ್ಲ. ಇದ್ರ ಮುಂದೆ ಎಷ್ಟು ಚಳಿ ಇದ್ದರೂ ಕೂಡ ಎಷ್ಟು ಖುಷಿ ಆಗ್ತಿದೆ, ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗ್ತಿದೆ. ಅಂದರೆ ಅದೇನೋ ಹೇಳ್ತಾರಲ್ಲ, 0 ಮಿಲಿಯನ್ಸ್ ಫೀಲಿಂಗ್ಸ್ 0 ವರ್ಡ್ಸ್ ಅಂತ ಹೇಳ್ಬಿಟ್ಟು, ಆ ಥರ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಅದರಲ್ಲೂ ನನಗೆ ಯಾಕೆ ಜಾಸ್ತಿ ಖುಷಿ ಅಂತಂದರೆ, ನಾನು ಮಂದಿರ ಒಳಗಡೆ ಹೋದಾಗ, ಗರ್ಭಗುಡಿ ಒಳಗಡೆ ಹೋದಾಗ ನೇಪಾಳಿಂದ ಬರಬೇಕಾದ್ರೆ ನನಗೆ ದುಡ್ಡು ಕೊಟ್ಟಿದ್ರು. ದೇವರಿಗೆ ಹಾಕು ಅಂತ ಹೇಳಿಬಿಟ್ಟು ದುಡ್ಡು ಕೊಟ್ಟಿದ್ರು. ಆ ದುಡ್ಡು ನನ್ನ ಕೈಯಲ್ಲಿತ್ತು. ಪಂಡಿತ್ ಅದನ್ನು ನೋಡಿಬಿಟ್ಟು ನೇಪಾಳಿದ್ದ ನೀನು ಅಂತ ಕೇಳಿದರು. ನೇಪಾಳಿಯೋ ಆಪ್ ಅಂತ. ನಾನು ಹೌದು, ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಹಾಗಾದರೆ ನೇಪಾಳಿ ಆದರೆ ಈ ಕಡೆಯಿಂದ ಬಾಯಿಲಿ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು ಪೂರ್ತಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರಿದ್ದಾರೆ ಅವ್ರದ್ದು ನೇಮು ಗೋತ್ರ ಎಲ್ಲ ಕೇಳಿ ಮಂದಿರದ್ದು ಪಾನಿ ಅಂತ ಹೇಳ್ತಾರಲ್ಲ, ನೀರು, ಅದನ್ನೆಲ್ಲ ದೇವ್ರಿಗೆ ಹಾಕಕ್ಕೆ ಕೊಟ್ಟು ನಾನು ರುದ್ರಾಕ್ಷಿ ತೊಗೊಂಡು ವಿಶೇಷವಾಗಿ ಅಭಿಷೇಕ ಮಾಡಿಕೊಟ್ರು. ಎಲ್ಲರೂ ನನ್ನನ್ನೇ ನೋಡ್ತಾ ಇದ್ರು, ಯಾಕೆ ಇವಳಿಗೆ ಮಾತ್ರ ವಿಶೇಷವಾಗಿ ಅಭಿಷೇಕ ಮಾಡಿಕೊಡ್ತಿದ್ದಾರೆ ಅಂತ. VIP ಟಿಕೆಟ್ ತೊಗೊಳ್ಳಿಲ್ಲ ಅಂದರೂ ಆ ಥರ ಚೆನ್ನಾಗಿ ದರ್ಶನ ಸಿಕ್ತು. ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಹೇಳೋಕ್ಕಾಗ್ತಾ ಇಲ್ಲ ನನ್ನ ಫೀಲಿಂಗ್ಸ್ನ ಇವತ್ತಂತೂ. ನಿಜವಾಗ್ಲೂ ನಾನೇ ಪುಣ್ಯವಂತೆ. ಆ ಗರ್ಭಗುಡಿಯಲ್ಲಿರೋ ಅಂಥ ದೇವ್ರನ್ನ ನೋಡಿ ನನ್ನ ಮನಸ್ಸಿಗೆ ಯಾವ ಥರ ಫೀಲ್ ಆಯಿತು ಅಂದರೆ ಅದು ಹೇಳೋಕ್ಕಾಗಲ್ಲ. ಇದೇ ಭೀಮಶಿಲೆ, ನಾನು ಹಿಂದೆ ನೋಡ್ತಾ ಇರೋದು ಭೀಮಶಿಲೆ. 2013ರಲ್ಲಿ ಪ್ರಳಯ ಆದಾಗ ಮೇಲ್ಗಡೆಯಿಂದ ಉಳ್ಕೊಂಡು ಬಂದು ಈ ಮಂದಿರನ ಪ್ರೊಟೆಕ್ಟ್ ಮಾಡ್ತು ಅನ್ನೋ ಪ್ರತೀತಿ ಈಗಲೂ ಕೂಡ ಇಲ್ಲಿ ಪೂಜೆ ಮಾಡ್ತಾರೆ. ಸೊ ಇದು ಬಂದ್ಬಿಟ್ಟು ಭೀಮಶಿಲೆ. ಮೇಲ್ಗಡೆ ಸ್ನೋಫಾಲ್ ಆಗಿದೆ. ದೇವಸ್ಥಾನದ ಹತ್ರ ತೊಗೊಳ್ಳೋ ಅಂತಹ ಪ್ರಸಾದದ ಬ್ಯಾಗಲ್ಲಿ ರುದ್ರಾಕ್ಷಿ, ಹೆಣ್ಣು ದೇವರಿಗೆ ಅಂತ ಹೇಳಿಬಿಟ್ಟು ಬಳೆ, ಕುಂಕುಮ ಮತ್ತು ಈ ಥರ ಚಂದನ್ ಅಂತ ಹೇಳ್ತಾರೆ, ಅಂದರೆ ಊದುಬತ್ತಿ ಕಡ್ಡಿ ಇರೋದಿಲ್ಲ, ಈ ಥರ ಚಂದನ್ ಅಂತ ಹೇಳಿಬಿಟ್ಟು ಕೊಡ್ತಾರೆ. ಸೊ ಅದನ್ನು ಭೀಮಶಿಲಾ ಹತ್ರ ಇರೋವಂಥ ದೇವರುಗಳಿಗೆ ನಾವು ಬಂದುಬಿಟ್ಟು ಪೂಜೆ ಮಾಡಿ ಇಲ್ಲಿ ಇಡಬೇಕು. ಹಾಗೆ ಅದರಲ್ಲಿ ಒಂದು ರುದ್ರಾಕ್ಷಿ ಕೂಡ ಇರುತ್ತೆ, ಅದನ್ನು ನಾವು ಮನೆಗೆ ತೊಗೊಂಡು ಬರಬಹುದು. ಕೇದಾರ್ನಾಥಿಗೆ ಬರೋರಿಗೆ ಒಂದು ಅಡ್ವೈಸ್ ಏನಂತ ಅಂದರೆ, ಬೆಳಿಗ್ಗೆ 1 ಗಂಟೆಗೆ ಎದ್ಬಿಟ್ಟು, ಅರ್ಲಿ ಮಾರ್ನಿಂಗ್ 1 ಗಂಟೆಗೆ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡ್ರೆ
ಬೆಳಗಿನ ಜಾವ 5 ಗಂಟೆ ಅಷ್ಟರಲ್ಲಿ ದರ್ಶನ ಮುಗಿದೋಗುತ್ತೆ. ಅದು ಕೂಡ ಗರ್ಭಗುಡಿ ಒಳಗಡೆ ಹೋಗೋ ಥರ ಸಿಗುತ್ತೆ. ಮಧ್ಯಾಹ್ನ ಎಲ್ಲ ಆದರೆ ಗರ್ಭಗುಡಿ ಒಳಗಡೆ ಹೋಗೋಕೆ ಆಗೋದಿಲ್ಲ. ಸೊ ಬೆಳಗಿನ ಜಾವನೇ ಲೈನಲ್ಲಿ ನಿಂತರೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಸೊ ನಾನು ಬಂದಾಗ 2 ಗಂಟೆ, ನಾವು ಎದ್ದು ರೆಡಿ ಆಗಬೇಕಾದ್ರೆ 2-2:30 ಆಗಿತ್ತು. ನಮ್ಮ ಬೇಸ್ ಕ್ಯಾಂಪಿಂದ ಇಲ್ಲಿಗೆ ಬರೋಕ್ಕೆ 2 ಕಿಲೋಮೀಟರ್ ಆಗುತ್ತೆ. ಸೊ ಕರೆಕ್ಟಾಗಿ ನಾವು ಲೈನಲ್ಲಿ ನಿಂತಾಗ 3 ಗಂಟೆ ಆಗಿತ್ತು. ದರ್ಶನ ಪೂರ್ತಿ ಮುಗಿಸೋ ಅಷ್ಟರಲ್ಲಿ 6:30 ಅಷ್ಟರಲ್ಲಿ ನಾವು ದರ್ಶನ ಮುಗಿಸ್ಕೊಂಡು ಬಂದ್ವಿ. ಯಾವುದೇ ರೀತಿಯ ತೊಂದರೆ ಇಲ್ದಂಗೆ, ಅಂದರೆ ರಶ್ಶು ಆ ಥರ ಏನೂ ಫೀಲ್ ಆಗ್ದಂಗೆ ಆರಾಮಾಗಿ ಬಂದ್ವಿ. ಸೊ ಬೆಳಗಿನ ಜಾವ ದರ್ಶನ ತೊಗೊಳೋದು ತುಂಬಾ ಒಳ್ಳೆಯದು. ಬಿಸಿಲು ಬರ್ತಾ ಇದೆ, ಇಷ್ಟೊತ್ತು ತನಕ ಚಳಿಲಿ ಇದಾಗ್ತಾ ಇತ್ತು. ಕೇದಾರ್ನಾಥನ ವಿಶೇಷ ಏನು ಗೊತ್ತಾ, ಇದೇನೆ. ಯಾವಾಗ ಯಾವ ಥರ ಕ್ಲೈಮೇಟ್ ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಯಾವಾಗಲೂ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ಮೋಸಮ್ ಯಾವ ಟೈಮಲ್ಲಿ ಯಾವ ಥರ ಚೇಂಜ್ ಆಗುತ್ತೆ ಹೇಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು. ಸೊ ಇವಾಗ ನೋಡಿ ಬಿಸಿಲು ಸ್ಟಾರ್ಟ್ ಆಯಿತು. ಇಷ್ಟೋ ತನಕ ಚಳಿಲಿ ನಡುಕ್ತಾ ಇದ್ವಿ, ಈಗ ಬಿಸಿಲು ಸ್ಟಾರ್ಟ್ ಆಯಿತು. ಸೊ ಇದೆಲ್ಲ ಆದಮೇಲೆ ನಾವು ಹೋಗೋದು ಭೈರವ್ ಬಾಬಾ. ಈ ಯಾತ್ರೆ ಕಂಪ್ಲೀಟ್ ಅಂತ ಆಗಬೇಕು, ಕೇದಾರ್ನಾಥ್ ಯಾತ್ರೆ ಕಂಪ್ಲೀಟ್ ಆಗಬೇಕು ಅಂದರೆ ಭೈರವ್ ಬಾಬಾ ಅದು ಕೂಡ ಯಾತ್ರೆ ಮಾಡಬೇಕು. ಅದಾದಮೇಲೆ ಅದು ಕಂಪ್ಲೀಟ್, ಇಲ್ಲ ಅಂದರೆ ಅದನ್ನು ಅಧೂರ ಅಂತ ಹೇಳ್ತಾರೆ. ಸೊ ಇಲ್ಲಿಂದ ಭೈರವ್ ಬಾಬಾಗೆ ಹೋಗಬೇಕು ಹೇಳ್ತಾರೆ. ಕೇದಾರ್ನಾಥ್ ದರ್ಶನ ಆದಮೇಲೆ ಭೈರವ್ ಬಾಬಾ ದರ್ಶನ ಮಾಡಲಿಲ್ಲ ಅಂದರೆ ಅದು ಅಧೂರ ಅಂತ. ಅಂದರೆ ಕೇದಾರ್ನಾಥ್ ಯಾತ್ರೆಯಲ್ಲಿ ಎಷ್ಟು ಜನ ಬಂದಿರ್ತಾರೆ, ಅದರದ್ದು 25% ಕೂಡ ಇಲ್ಲಿ ಯಾರೂ ಬಂದಿರಲ್ಲ. ಕೇದಾರ್ನಾಥ ದೇವಸ್ಥಾನದಿಂದ ಭೈರವ್ ಬಾಬಾ ದೇವಸ್ಥಾನ ಕೂಡ 800 to 900 ಮೀಟರ್ ಆಗುತ್ತೆ, ಹತ್ತತ್ರ 1 ಕಿಲೋಮೀಟರ್. ಬಟ್ ವ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಇವಾಗ ಏನು ಕಾಣ್ತಾ ಇದೆ ಇದು ದೇವಸ್ಥಾನಕ್ಕೋಸ್ಕರ ನಿಂತಿರೋ ಅಂತಹ, ದೇವಸ್ಥಾನದ ದರ್ಶನಕ್ಕೆ ನಿಂತಿರೋ ಅಂತಹ ಲೈನು ಎಲಿಪ್ಯಾಡ್ ತನಕನೂ ಬಂದಿದೆ. ಈಗ ನೋಡ್ತಾ ಇರ್ಬೋದು ಯಾವ ಥರ ಜನಗಳು ಹಿಂಗೆ ಸರ್ಕಲಲ್ಲಿ, ಅಂದರೆ ತುಂಬ ಬಳಸ್ಕೊಂಡು ಹೋಗಿ ದೇವ್ರ ದರ್ಶನ ಪಡಿಬೇಕು. ತುಂಬ ಕಷ್ಟ, ಲೇಟ್ ಆಗಿಬಿಟ್ರೆ. ಇನ್ನು ಭೈರವ್ ಬಾಬಾ ದೇವಸ್ಥಾನ, ಕೇದಾರ್ನಾಥ್ ದೇವಸ್ಥಾನನ ಈ ಭೈರವ್ ಬಾಬಾನು ಕೂಡ ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನಂಬ್ತಾರೆ ಇಲ್ಲಿ. ಈ ದೇವಸ್ಥಾನದಕ್ಕೆ ಅಡುಗೆ ಎಣ್ಣೆಗೆ ಯೂಸ್ ಮಾಡ್ತೀವಲ್ಲ, ಆ ಎಣ್ಣೆನ ತೊಗೊಂಡು ಬಂದು ಇಲ್ಲಿ ಮೂರ್ತಿಗೆ ಅರ್ಪಿಸ್ತಾರೆ. ಇಲ್ಲಿ ಇವತ್ತೊಂದು ವಿಶೇಷವಾದ ಪೂಜೆ ಏನೋ ಇತ್ತು. ಸೊ ಜನ ಜಾಸ್ತಿ ಇದ್ದರು. ಯೂಶಲಿ ಇಲ್ಲಿ ಅಷ್ಟು ಜನ ಇರೋದಿಲ್ಲ ಅಂತ ಕೂಡ ಹೇಳ್ತಾರೆ. ಭೈರವ ಮಂದಿರ ಭಂಡಾರ ಅಂತ ಹೇಳಿಬಿಟ್ಟು ಇದನ್ನು ಕರೀತಾರೆ. ಅನ್ನ ಮತ್ತು ಕಡಿ ಅಂತ ಹೇಳಿಬಿಟ್ಟು ನಾರ್ತ್ ಸೈಡಲ್ಲಿ ಯೂಸ್ ಮಾಡ್ತಾರೆ. ಸೊ ಈ ಕಡಿ ಮತ್ತು ಅನ್ನ ತುಂಬ ದಿನದ ಮೇಲೆ ನಮಗೆ ಇದು ಸಿಕ್ಕಿದ್ದು. ಯಾಕೆಂದರೆ ಪರೋಟ ಮ್ಯಾಗಿ ತಿಂದು ಈ ಥರ ಅನ್ನ ಸಿಕ್ಕಿದಾಗ, ಅನ್ನ ನೋಡಿದಾಗ ನಮಗೆ ಸಖತ್ ಖುಷಿ ಆಯಿತು. ತಿಂದ್ವಿ. ನಾವು ತಿಂದ್ಬಿಟ್ಟು ನಾವು ಹೊರಟಿದ್ದು ಶಂಕರಾಚಾರ್ಯ ಅವರ ಮೂರ್ತಿ ನೋಡೋಕೆ. ದರ್ಶನ ಎಲ್ಲ ಮುಗಿಸ್ಕೊಂಡು, ಭೈರವ್ ಬಾಬಾದು ದರ್ಶನ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇರೋದು ಶಂಕರಾಚಾರ್ಯ ಅವರ ಸಮಾಧಿ ಹತ್ರ. ಮತ್ತು ಅವ್ರದ್ದು ಇಲ್ಲೊಂದು ಸ್ಟ್ಯಾಚ್ಯೂ ಕೂಡ ಇದೆ. ಈ ಸ್ಟ್ಯಾಚ್ಯೂನ ಮಾಡಿರೋದು ಯಾರು ಅಂತ ಅಂದರೆ ನಮ್ಮ ಅಯೋಧ್ಯೆಯ ರಾಮ್ಲಾಲಾ ಮೂರ್ತಿ ಮಾಡಿದಂತಹ ಅರುಣ್, ಮೈಸೂರಿನ ಅರುಣ್ ಅವರು ಇದನ್ನು ಕೂಡ ಮಾಡಿದ್ದಾರೆ. ಅದನ್ನು ನೋಡಿಕೊಂಡು ಇಲ್ಲಿಂದ ಹೊರಡಬೇಕು. ಕೇದಾರ್ನಾಥ್ಗೂ ಶಂಕರಾಚಾರ್ಯ ಅವ್ರಿಗೂ ಏನು ಸಂಬಂಧ ಅಂತ ಅಂದರೆ, ಕೇದಾರ್ನಾಥ್ ದೇವಸ್ಥಾನ ದಶಕಗಳ ಕಾಲ ಮುಚ್ಚಿ ಹೋಗಿತ್ತು, ಅಂದರೆ ಮಣ್ಣಿಂದ ಮುಚ್ಚಿ ಹೋಗ್ಬಿಟ್ಟಿತ್ತು ಅಂತೆ. ಆವಾಗ ಶಂಕರಾಚಾರ್ಯ ಅವರು ಇಲ್ಲಿಗೆ ಬಂದು ಇದನ್ನು ಪುನರ್ ನಿರ್ಮಿಸಲಾಯಿತು. ಸೊ ಅವರ ಸಮಾಧಿ ಕೂಡ ಇಲ್ಲೇ ಇದೆ. ಸಮಾಧಿ ಮೇಲೆ ಇವರ ಸ್ಟ್ಯಾಚ್ಯೂ ಕೂಡ ಇದೆ. ಇನ್ನು ಆ ಪ್ರಸಾದದ ಬ್ಯಾಗಲ್ಲಿ ಒಂದು ರೆಡ್ ಕಲರ್ ಬಟ್ಟೆ ಕೂಡ ಇತ್ತು. ಸೊ ಆ ಬಟ್ಟೆನ ನಾನು ನನ್ನ ಮನಸ್ಸಲ್ಲಿ ಏನು ಇಚ್ಛೆ ಇದೆ ಅದನ್ನು ಬೇಡಿಕೊಂಡು ಈ ದೇವರಿಗೆ ಇಲ್ಲಿ ಕಟ್ಟಿದೆ. ಇಲ್ಲಿ ಪ್ರತಿದಿನ ಹಾಗೆ ಇದೆ, ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಆ ಬಟ್ಟೆನ ಇಲ್ಲಿ ಕಟ್ತಾರೆ ಎಲ್ಲರೂ. ಸೊ ಬಾಬಾಗಳು ನೋಡ್ಬೋದು ಯಾವ ಥರ ಇಲ್ಲಿ ಕೂತಿದ್ದಾರೆ, ಭಂಗಿ ಹೊಡಿತಾ ಇದ್ರು ಕೆಲವು ಬಾಬಾಗಳಂತೂ. ಇನ್ನು ಅದೇ ಬ್ಯಾಗಲ್ಲಿ ಒಂದು ಬಾಟಲ್ ಕೊಟ್ಟಿರ್ತಾರೆ. ಆ ಬಾಟಲ್ಗೆ ದೇವರಿಗೆ ಅಭಿಷೇಕ ಮಾಡಿರ್ತಾರಲ್ಲ, ಆ ನೀರು ದೇವಸ್ಥಾನದ ಹಿಂದೆ ಒಂದು ಜಾಗ ಇದೆ, ಅಲ್ಲಿ ಬರುತ್ತೆ. ಸೊ ಅಲ್ಲಿ ಆ ನೀರನ್ನ ನಾವು ಆ ಬಾಟಲಲ್ಲಿ ತುಂಬಿಸ್ಕೊಂಡು ಮನೆಗೆ ತೊಗೊಂಡು ಹೋಗ್ಬೋದು. ಸೊ ಆ ಬಾಟಲಲ್ಲಿ ಆ ನೀರನ್ನ ಎಲ್ಲ ತುಂಬಿಸ್ಕೊಂಡು ಮೇಲೆ ಬಾಬಾಗಳಿರ್ತಾರೆ, ಅವ್ರ ಹತ್ರ ಕುಂಕುಮ ಎಲ್ಲ ಹಾಕಿಸ್ಕೊಂಡು ನಾವು ದೇವಸ್ಥಾನದಿಂದ ಕೆಳಗಡೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡೋದು. ಇನ್ನು ಓಂ ಮೂರ್ತಿ ಒಂದಿದೆ, ಆ ಓಂ ಮೂರ್ತಿ ಹತ್ರ ಹೋಗಬೇಕು. ಮತ್ತೆ ಇಲ್ಲಿಗೆ ಬಂದಿದ್ದೀವಿ. ಎಷ್ಟು ಬಂದರೂ ಸಾಕು ಅನಿಸೋದೇ ಇಲ್ಲ. ಎಷ್ಟೊಂದು ಜನ ಬಾಬಾಗಳು ಕೂತಿರ್ತಾರೆ ಅಂದರೆ ಇಲ್ಲಿ ಅವ್ರ ಗೆಟಪ್ ನೋಡಿ. ಇನ್ನು ಇಲ್ಲಿ ಕೆಲವೊಂದು
ತಿಂಡಿ ಐಟಮ್ ಕೂಡ ಇತ್ತು. ಏನು ತಿಂಡಿ ಐಟಮ್ ಇದೆ ಅಂತ ನೋಡಿದ್ವಿ. ಮೈಸೂರು ಪಾಕ್ ಕೂಡ ಇತ್ತು ವಿಶೇಷವಾಗಿ ಇಲ್ಲಿ. ಸೊ ಸ್ವೀಟು, ಮೈಸೂರು ಪಾಕ್, ಸಮೋಸ ಈ ಥರದ್ದೆಲ್ಲ ಇತ್ತು. ನಮಗೆ ಏನು ಅಷ್ಟು ಹೊಟ್ಟೆ ಹಸಿವಾಗ್ತಿರ್ಲಿಲ್ಲ. ಇನ್ನು ದೇವಸ್ಥಾನದ ಸುತ್ತ ಇದು ಕುದುರೆಗಳಂತೂ ಇಲ್ಲೇ ಬಂದು ನಿಂತಿರುತ್ತೆ. ಬಟ್ ಇಲ್ಲಿಂದ ಕುದುರೆಗಳು ತೊಗೊಂಡ್ರೆ ಫೇಕ್ ಇರುತ್ತೆ. ಸೊ ಕುದುರೆ ಸ್ಟ್ಯಾಂಡ್ ಅಂತಲೇ ಒಂದಿರುತ್ತೆ, ಅಲ್ಲಿ ನೀವು ಕುದುರೆಗಳನ್ನ ತೊಗೊಳ್ಬೋದು. ಇಲ್ಲಿ ಡೋಲಿ ಒಬ್ಬರು ಸಿಕ್ಕಿದ್ರು. अनि डेली काम हुन्छ हजुरको? पाउँछ मान्छे? कति लिनुहुन्छ मान्छेले? 8,000 10,000. ल ಥ್ಯಾಂಕ್ ಯು, ಧನ್ಯವಾದ. ಒಂದು ಓಂ ಮೂರ್ತಿ ಇದೆ ಇಲ್ಲಿ. ಈ ಓಂ ಮೂರ್ತಿಯ ದರ್ಶನ ಮಾಡೋದಕ್ಕೆ ಜಸ್ಟ್ ಸ್ಟ್ಯಾಚು ಅಷ್ಟೇ ಇಲ್ಲಿ, ಇನ್ನೇನು ಬೇರೆ ಏನೂ ಇಲ್ಲ. ಓಂ ಥರ ಒಂದು ಮೂರ್ತಿ ಇಟ್ಟಿದ್ದಾರೆ. ಬಂದ್ಬಿಟ್ಟು ಏನು ವಿಶೇಷ ಅಂದರೆ ಹರ ಹರ್ ಮಹಾದೇವ್ ಅಂತ ಹೇಳಿದ್ರೆ ಆ ದೇವಸ್ಥಾನದ ಒಳಗಡೆ ಇರೋವಂಥ ನೀರು ಗುಳ್ಳೆ ಆಗಿ ಮೇಲ್ಗಡೆ ಬರುತ್ತೆ. ಆ ದೇವಸ್ಥಾನದ ವಿಶೇಷ ಇದು. ಎಲ್ಲ ಕೂಗ್ತಾ ಇದ್ದಾರೆ. हर हर महादेव, हर हर महादेव, हर हर महादेव, हर हर महादेव, हर हर महादेव. ओम नमः शिवाय. ಸೊ ವಿಡಿಯೋದಲ್ಲಿ ಅಷ್ಟು ಕ್ಲಿಯರ್ ಆಗಿ ಈ ಬಬಲ್ಸ್ ಕಾಣಿಸ್ತಲೇ ಇರಬಹುದು. ಡೈರೆಕ್ಟಾಗಿ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇತ್ತು. ಹರ ಹರ್ ಮಹಾದೇವ ಅಂತ ಹೇಳಿದ್ರೆ ಆ ಬಬಲ್ಸ್ ಬರ್ತಾ ಇತ್ತು. ಸೊ ಇಲ್ಲಿಂದ ನಾವು ನಮ್ಮ ರೂಮ್ ಕಡೆಗೆ ಹೊರಟ್ವಿ. ಇದು ದೇವಸ್ಥಾನಕ್ಕೆ ಇದು ಸುತ್ತ ಬಳಸ್ಕೊಂಡು ಏನಿಲ್ಲ ಅಂತ ಅಂದರೂ 4-5 ಕಿಲೋಮೀಟರ್ ದೇವಸ್ಥಾನದ ದರ್ಶನಕ್ಕೆ ಅಂತ ಹೇಳಿಬಿಟ್ಟು ಕ್ಯೂ ನಿಂತಿದೆ. ಸೊ ಇಲ್ಲಿಂದ ನಾವು ನಮ್ಮ ರೂಮ್ಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಪರಾಟನ ತಿಂದು ಕೆಳಗಡೆ ಇಳಿಯೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಇದು ಕುದುರೆ ಸ್ಟ್ಯಾಂಡು. ಬ್ಯಾಗ್ ಸಿಕ್ಕಾಬಟ್ಟೆ ಭಾರ ಇರೋದಕ್ಕೆ ಭಾರ ಇದೆ. ಹಾಗಾಗಿ ಬ್ಯಾಗ್ನ ಮಾತ್ರ ನಾವು ಕುದುರೆಗೆ ಹಾಕ್ತಾ ಇದೀವಿ. 5 kg ಇದೆ. ಹೊತ್ಕೊಂಡಂತೂ ಹತ್ಬಿಟ್ಟಿದ್ದೀವಿ, ಬಟ್ ಇಳಿಯೋಕ್ಕಾಗಲ್ಲ. ಸೊ ಅದಕ್ಕೆ ನಮ್ಮ ನೇಪಾಲ್ ಡಾಗ್ ಸಿಕ್ಕಿದ್ದಾರೆ. ಕೂನು ಹಾಜರ್ಕೋ ಬ್ಯಾಗ್ ಗೋಡ ಗೋಡ ಮತ್ತು ನಾ ಜಾನಿ ಬ್ಯಾಗ್ ಮಾತ್ರ ಫೋಟೋ. ಇನ್ನು ಹಿಂದಿನ ದಿನ ನಾವು ಈ ಥರ ನಿಮ್ಗೇನು ಬೆಟ್ಟ ಒಂದೇ ಲೈನಲ್ಲಿ ಕಾಣ್ತಾ ಇದೆ, ಅದರಲ್ಲಿ ನಾವು ಶಾರ್ಟ್ಕಟ್ಟಲ್ಲಿ ಹೋಗಿದಂತಹ ಬೆಟ್ಟದ ದಾರಿ ಅದು. ನೋಡೋದಕ್ಕೆ ಭಯ ಆಗ್ತಾಯಿತ್ತು. ಈ ಬೆಟ್ಟನ ನಾವು ಕ್ಲೈಮ್ ಮಾಡಿದ್ವಾ ನೆನ್ನೆ ಅಂತ ಅನ್ನಿಸ್ತಾ ಇತ್ತು. ನೆನ್ನೆ ಆ ರೋಡಲ್ಲಿ ಶಾರ್ಟ್ಕಟ್ಟಲ್ಲಿ ಟ್ರೆಕ್ಕಿಂಗ್ ಮಾಡಿದ್ವಿ. ಹಾರಿಬಲ್ ಎಕ್ಸ್ಪೀರಿಯನ್ಸ್ ಅದಂತೂ. ಹೆಂಗಿತ್ತು ಅಂದರೆ ಹಿಂಗೆ ಬೆಟ್ಟ ಅದು ಅದನ್ನು ಹತ್ತು ಅಷ್ಟರಲ್ಲಿ ಅಷ್ಟೇ. ಇವತ್ತು ಶಾರ್ಟ್ಕಟ್ ಬೇಡ ಅಂತ ಹೇಳ್ಬಿಟ್ಟು, ಆ ಶಾರ್ಟ್ಕಟ್ ನೆನ್ನೆ ಬೇರೆ ಮಳೆ ಬಂದಿತ್ತು ಅಲ್ಲ, ಸ್ವಲ್ಪ ರಿಸ್ಕಿ ಇರುತ್ತೆ, ತುಂಬಾ ರಿಸ್ಕ್ ತೊಗೊಂಡೆಲ್ಲ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನೆಟ್ಕೊಂಡು ಹೋಗ್ತಿದ್ದೀವಿ. ಬ್ಯಾಗ್ನ ಅಂತೂ ಗೋಡಾಗ ಹಾಕಾಯಿತು. ನಾವು ನೆಟ್ಕೊಂಡು ನಿಧಾನಕ್ಕೆ ಹೋಗ್ತಿದ್ದೀವಿ. 3-4 ಗಂಟೆ ಅಷ್ಟೊತ್ತಿಗೆ ಹೋಗ್ತೀವಿ ಅನಿಸುತ್ತೆ. 12 ಗಂಟೆ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿರೋದು. ನಾಳೆ ನಾವು ಶಾರ್ಟ್ಕಟ್ಟಲ್ಲಿ ಬಂದಕ್ಕೆ ನಮ್ಗೆ ಯಾವುದು ಸ್ನೋ ಆಗಿರೋದು ಕಾಣಿಸಿಲ್ಲ. ಆ್ಯಕ್ಚುಲಿ ಇದು ಸ್ನೋ ಆಗಿರೋದು, ಅಂದರೆ ತುಂಬ ಹಳೆಯ ಸ್ನೋ. ನೋಡಿ ಅಲ್ಲಿ ಹೆಂಗೆ ಜಾರ್ತಾರೆ ಅಂತ. ಅದಕ್ಕೆ ಎಲ್ಲರೂ ಮೇಲ್ಗಡೆ ಹತ್ತಕ್ಕೆ ಕಷ್ಟಪಡ್ತಾರೆ. ಅಲ್ಲಿಂದನೂ ಸ್ನೋಫಾಲ್ ಆಗಿದೆ. ಜಸ್ಟ್ ಸ್ನೋ ಮೇಲೆ ನಡೆಯೋದು ತುಂಬಾ ಕಷ್ಟ, ಅಷ್ಟು ಈಸಿ ಅಲ್ಲ. ನಾವು ಲಾಸ್ಟ್ ಟೈಮ್ ಮನಾಲಿ ಸಿಮ್ಲಾಗೆ ಹೋದಾಗ ಬಿದ್ದು ಯಾವ ಥರ ಸೊಂಟ ನೋವಾಗಿತ್ತು ಅಂದರೆ ನನಗೆ ಇನ್ನೂ ನೆನಪಿದೆ. ಸೊ ಹಾಗಾಗಿ ಜಾಸ್ತಿ ಮೇಲ್ಗಡೆ ಹೋಗಲಿಲ್ಲ. ಸ್ವಲ್ಪ ಮೇಲ್ಗಡೆ ಹೋಗಿ 1-2 ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮತ್ತೆ ಕೆಳಗಡೆ ಬಂದುಬಿಟ್ಟೆ. ಸೊ ತುಂಬ ಹಳೇ ಸ್ನೋ ಆಗಿರೋದ್ರಿಂದ ಈ ಥರ ಕೊಳೆ ಆಗಿರುತ್ತೆ. ಬಟ್ ಇದು ಮುಟ್ಟೋದಕ್ಕೆ ಪೂರ್ತಿ ಐಸ್ ಥರ ಇತ್ತು, ಅಂದರೆ ಫ್ರೆಶ್ ಸ್ನೋ ಅಲ್ವಲ್ಲ, ಫುಲ್ಲು ಐಸ್ ಗೆಡ್ಡೆ ಥರ ಆಗಿಬಿಟ್ಟಿತ್ತು. ಸೊ ಸ್ವಲ್ಪ ಹೊತ್ತು ಇಲ್ಲೇ ಎಂಜಾಯ್ ಮಾಡಿಕೊಂಡು ಕೆಳಗಡೆ ಇಳಿಯೋದು ಈಸಿ ಅನ್ನಿಸ್ತಿದೆ. ಆ ಕಡೆ ಇದೆ, ಈ ಕಡೆ ಇದೆನಾ ಶಾರ್ಟ್ಕಟ್ಟಲ್ಲಿ ಹತ್ತೋದಕ್ಕೆ ಅದು ಈಸಿ, ಇಳಿಯೋದಕ್ಕೆ ಅದು ಒಂಥರ ಡೆಡ್ಲೈನ್ ಇದ್ದಂಗೆ. ಸೊ ಅದಕ್ಕೆ ಈಸಿ. ಹೌದು, ಇದ್ರಲ್ಲಿ ಆರಾಮಾಗಿ ಇಳ್ಕೊಂಡು ಹೋಗ್ಬೋದಲ್ವಾ ಇಳಿಬೇಕಾದ್ರೆ. ಬ್ಯಾಗ್ ಇಲ್ಲ ಅಂದರೆ ಅಷ್ಟು ಸುಸ್ತಾಗಲ್ಲ. ಒಂದು ಕಡೆನೂ ಕೂತಿಲ್ಲ, ಎಲ್ಲ ಒಂಚೂರು ಕೂತ್ವಿ ಎದ್ವಿ. ನಿಮ್ಗೆಲ್ರಿಗೂ ಒಂದು ಟಿಪ್ಸ್ ಏನು ಗೊತ್ತಾ, ಹತ್ತೋದಕ್ಕೆ ಅಷ್ಟೊಂದು ದುಡ್ಡು ಖರ್ಚು ಮಾಡಬೇಕು ಅನ್ನೋದು ಯೋಚನೆ ಬೇಡ. ಸೊ ನೀವು ಏನಾದರೂ
ಅಲ್ಲಿ ಗೋಡಗಳು ಇಟ್ಕೊಂಡಿರ್ತಾರೆ, ಕುದುರೆಗಳು ಇಟ್ಕೊಂಡಿರ್ತಾರಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ನಾವು ಇಳಿಬೇಕು, ನಾವು ಹತ್ತಬೇಕು, ನಾವು ಇಳಿಬೇಕು, ನಮ್ಮ ಲಗೇಜ್ ಇದೆ ಅಂತ ಹೇಳಿದ್ರೆ ಅವ್ರು ಅದಕ್ಕೆ ಅರೇಂಜ್ಮೆಂಟ್ ಮಾಡಿ ಕೊಡ್ತಾರೆ. ನಿಮಗೆ ಲಗೇಜ್ನ ಹೊರುವಂತಹ ಭಾರ ಇರಲ್ಲ, ತುಂಬ ಕಡಿಮೆ ದುಡ್ಡಲ್ಲಿ ಲಗೇಜ್ ಹೋಗುತ್ತೆ, ನೀವು ಆಮೇಲೆ ಹೋಗ್ಬೋದು. ಲಗೇಜ್ ಎತ್ಕೊಂಡು ಟ್ರೆಕ್ಕಿಂಗ್ ಮಾಡಬೇಕು ಅನ್ನೋರಿಗೆ ಲಗೇಜ್ನ ಗೋಡಾದಲ್ಲಿ ಅಥವಾ ಟೋಲಿಲಿ ತೊಗೊಂಡು ಹೋಗ್ಬೋದು ಆರಾಮಾಗಿ. ಮತ್ತು ಇದು ಏನಿದು ವೆದರು ಹೆಂಗೆ ಅನ್ಪ್ರಿಡಿಕ್ಟಬಲ್ ಅಂದರೆ, ಎಷ್ಟು ಬಿಸಿಲಿತ್ತು, ನಮಗೆ ಬಿಸಿಲಿಂದ ಸಿಕ್ಕಾಪಟ್ಟೆ ಟಯರ್ಡ್ ಆದಂಗೆ ಆಗಿತ್ತು. ಅಲ್ಲಿ ಇಳಿತಾ ಮಳೆ ಸ್ಟಾರ್ಟ್ ಆಯಿತು. ಕಾಪ್ಗಾಗಿ ಹೋಗ್ಬಿಟ್ಟಿದ್ವಿ ಟ್ರೆಕ್ಕಿಂಗ್ ಮಾಡಿ ನಿದ್ದೆ ಇಲ್ಲ. ಓ ಮೈ ಗಾಡ್. ನಮ್ಮ ಮುಖದಲ್ಲಿ ಆಗಿದಂತಹ ಬದಲಾವಣೆಗಳನ್ನ ನೀವು ನೋಡಬಹುದು. ಅಂದರೆ ಕಂಟಿನ್ಯೂಯಸ್ 4 days ಆಗಿಬಿಟ್ಟಿತ್ತು ನಾನಂತೂ ಟ್ರಾವೆಲ್ ಸ್ಟಾರ್ಟ್ ಮಾಡಿ. ಒಂದು ದಿನವೂ ಕೂಡ 1-2 hours, ಮ್ಯಾಕ್ಸಿಮಮ್ 3 hours ನಾವು ಮಲಗಿದ್ದೀವಿ ಅಷ್ಟೇ 4 days-ಇಂದ. ಸೊ 3 hours ಮಲಗೋದು, 2 hours ಮಲಗೋದು ನೈಟ್ ಅಷ್ಟೇ ಆಗಿತ್ತು. ಹಾಗಾಗಿ ಮುಖ ಪೂರ್ತಿ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಬಿಸಿಲು ಇದ್ದಿದ್ದರಿಂದನೂ ಕೂಡ ನಮಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಆಮೇಲೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಅಷ್ಟರಲ್ಲಿ ನನ್ನ ಕಾಲು ತುಂಬ ನೋವಾಗ್ಬಿಟ್ಟಿತ್ತು. ಅರ್ಪಿತಾ ಆಲ್ರೆಡಿ ನನ್ನ ಬಿಟ್ಬಿಟ್ಟು ತುಂಬ ಮುಂದೆ ಹೋಗ್ಬಿಟ್ಟಿದ್ಲು ಅವಳು ಕೂಡ. ಸೊ ನಾನು ನಿಧಾನಕ್ಕೆ ಆರಾಮಾಗಿ ಇಳಿತಾ ಇದ್ದೆ. ಮೊಸರು ಫುಲ್ ಖರಾಬ್ ಆಗಿಬಿಟ್ಟಿದೆ. ಮಧ್ಯದಲ್ಲಿ ಈ ಥರ ಏನಾದ್ರು ತಿಂತ ಹೋಗ್ತಾ ಇದ್ರೆ ಡಿಹೈಡ್ರೇಟ್ ಆಗುತ್ತೆ. ಇಷ್ಟು ಸೌತೆಕಾಯಿ 100 rupees. ಆಲ್ಮೋಸ್ಟ್ ಆಲ್ ಮಂದಾಕಿನಿ ನದಿ ಹತ್ರ ಇದ್ದೀನಿ. ಅಂದರೆ ಮೇನ್ ಎಲ್ಲಿಂದ ಶುರುವಾಗುತ್ತೆ ಟ್ವಿಸ್ಟು ಅಲ್ಲಿಂದ ತುಂಬ ಅಪ್ ಆ್ಯಂಡ್ ಡೌನ್ಸು. ಇದೆಲ್ಲ ಶಾರ್ಟ್ಕಟ್ಟು. ಆ ಕಡೆಯಿಂದ ಬರೋರಿಗೆಲ್ಲ ಕುದುರೆಗಳು ಜನಗಳು ಬರ್ತಾರೆ. ನನ್ನ ಫಸ್ಟ್ ಶಾರ್ಟ್ಕಟ್ ಸ್ಟಾರ್ಟ್ ಆಗಿದ್ದಿಲ್ಲಿ. ಸುಸ್ತಾಗ್ತಾಯಿದೆ, ಕಾಲೆಲ್ಲ ನೋವು. ಸ್ಟಾರ್ಟಿಂಗಲ್ಲ ನೋವು ಅನಿಸಿರಲಿಲ್ಲ, ಇವಾಗ ಅಂತ ಸಿಕ್ಕಾಬಟ್ಟೆ ನೋವು. ಇನ್ನು ಗೌರಿಕುಂಡ್ ರೀಚ್ ಆದಾಗ ನಾವು ಆಲ್ಮೋಸ್ಟ್ ಆಲ್ 6:30 ಆಗಿಬಿಟ್ಟಿತ್ತು. ನಾನು ತುಂಬ ಸ್ಲೋ ಮಾಡಿಬಿಟ್ಟೆ, ನನ್ನ ಕೈಲಿ ಆಗ್ತಾನೇ ಇರಲಿಲ್ಲ ನಡೆಯೋದಕ್ಕೆ. ಹಾಗಾಗಿ ನನ್ನಿಂದನೇ ಸ್ವಲ್ಪ ಲೇಟ್ ಆಗಿಬಿಡ್ತು ನಾವು ರೀಚ್ ಆಗೋದಕ್ಕೆ. ಸೊ ಮುಂದೆ ಏನಾಯಿತು ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಕೆಲವ್ರು ಹೇಳ್ತಾರೆ ಬರೀ ಫೋಟೋಗೋಸ್ಕರ ಹೋಗ್ತಾರೆ ಅಲ್ಲಿಗೆ ಅಂತ ಹೇಳಿಬಿಟ್ಟು. ಆ ಥರ ಏನೂ ಇಲ್ಲ. ಎಷ್ಟು ಚಿಕ್ಕ ಮಕ್ಕಳಿಂದ ಎಷ್ಟೊಂದು ವಯಸ್ಸಾಗಿರೋ ವೃದ್ಧರು ಬರೀ ಕಾಲಲ್ಲಿ ಬರೋರನ್ನ ನಾನು ನೋಡಿದ್ದೀನಿ ಅಲ್ಲಿ. ಸೊ ಆ ಒಂದು ಫೀಲ್ನ ನಾವು ಆ ದೇವಸ್ಥಾನದ ಹತ್ರನೇ ಹೋಗಿ ಕೇದಾರ್ನಾಥ್ಗೆ ಹೋಗಿ ಫೀಲ್ ಮಾಡಬೇಕು. ಸೊ ಎಲ್ರಿಗೂ ಯಾರ್ಯಾರಿಗೆಲ್ಲ ಆಸೆ ಇರುತ್ತೆ ಕೇದಾರ್ನಾಥ್ಗೆ ಹೋಗಬೇಕು ಅಂತ, ಅವ್ರದ್ದೆಲ್ಲ ಆ ಆಸೆ ಬೇಗ ಈಡೇರಲಿ ಅಂತ ನಾನು ಕೇಳ್ಕೊತೀನಿ.